ಇವತ್ತಿಗೂ ದೇರ್ ಇಸ್ ನೋ ಒನ್ ಟು. ಈಗ ನೋಡಿ, ಈ ಹಿರಿಯ ನಟಿ ಇಷ್ಟೊಂದು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಲಿ ಇದ್ದಂಥವ್ರು ಕುಟುಂಬ ತಮ್ಮದು, ಯಾರು ಹೆಲ್ಪ್ ಮಾಡೋಕ್ಕೆ ಬರಲಿಲ್ವಾ ಅಂತ? ನಮ್ಮ ಕುಟುಂಬದಲ್ಲಿ ಇದ್ದವರೆಲ್ಲ, ಸ್ಯಾಡ್ ಟು ಸೇ, ಆಲ್ ದ 4 brothers passed away. ಮೈ ಹಸ್ಬೆಂಡ್ ವಾಸ್ ದ ಲಾಸ್ಟ್ ಟು ಗೋ. ಫಸ್ಟು ಕೃಷ್ಣ ಪ್ರಸಾದ್, ಅದು ಫಸ್ಟು ದೊಡ್ಡವರು, ಆಮೇಲೆ ಕೃಷ್ಣ ಪ್ರಸಾದ್ ಹೋದರು. ದೆನ್ RN ಜಯಗೋಪಾಲ್ ಆಲ್ಸೋ ಅವರು ಹೋದರು. ಇವರೇ ಲಾಸ್ಟ್ ಹೋಗಿತ್ತು. ಸೊ ಆ ಥರ ಇಂಡಸ್ಟ್ರಿಯಿಂದ ಯಾರಾದರೂ ಸಹಾಯಕ್ಕೆ ಬಂದ್ರ ತಮಗೆ ಅಂತ? ಇಂಡಸ್ಟ್ರಿಯಿಂದ ಆ ಥರ ಇಲ್ಲ, ಆವಾಗ ಬರಲಿಲ್ಲ. ಬಟ್ ನನಗೆ ಇದಕ್ಕಿದ್ದಾಗೆ ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಥರ ಯಾರೋ ಒಂದು ಇದು ಮಾಡಿಬಿಟ್ರು. ಆವಾಗ ನನಗೆ ಇಂಡಸ್ಟ್ರಿಯಲ್ಲಿ ಬಂದು ಅವರು ದೇ ಹೆಲ್ಪ್ಡ್, ದುಡ್ಡು ಕೊಟ್ಟರು ಆವಾಗ. ಬಟ್ ಆ್ಯಕ್ಚುಲಿ ನನಗೆ ಕ್ಯಾನ್ಸರ್ ಬರಲಿಲ್ಲ, ಯಾವುದೋ ಸಹಜವಾಗಿ ಒಂದು ಹುಷಾರಿರಲಿಲ್ಲ. ಹಾಂ, ನೋ, ನನಗೆ ಆ ಥರ ಏನೂ ಆಗಲೇ ಇಲ್ಲ. ಅನಾವಶ್ಯಕವಾದ ಒಬ್ಬ ಪರ್ಸನ್, he what started like this. I didn't bother because it was not true, so I didn't bother. ಬಟ್ ನಾನು ಬಾದರ್ ಮಾಡಲಿಲ್ಲ ಅಂದರೆ ಅವ್ನಿಗಿನ್ನೂ ಸ್ವಲ್ಪ ಇದಾಗೋಯ್ತು. ಸೊ ಆಮೇಲೆ ನೋಡಿದ್ರೆ ಏನು ಇಲ್ಲಲ್ಲ, ನೀವು ಅದನ್ನು ಯು ಮಸ್ಟ್ ಫೈಟ್ ಇಟ್ ಔಟ್ ಅಂದರೆ, ಅಯ್ಯೋ ಅವನೇನೋ ದುಡ್ಡು ಮಾಡ್ಕೋತಾನಂತ ಕಾಣುತ್ತೆ, ಮಾಡ್ಕೊಂಡು ಹೋಗಲಿ ಬಿಡಿ ಅಂದ್ಬಿಟ್ಟೆ ನಾನು ಹಾಗೆ. ಸೊ ಐ ಡಿಂಟ್ ಬಾದರ್ ಅಬೌಟ್ ದ್ಯಾಟ್. ಅಟ್ ದಟ್ ಟೈಮ್ ಓನ್ಲಿ ವಿ ಸೆಡ್ ವಿಲ್ ಹ್ಯಾವ್ ಟು ವೆಕೇಟ್ ದ ಹೌಸ್ ಆಲ್ಸೋ ಅಂತ ಅದು ಬಂತು. ಸೊ ಒಂದೊಂದಾಗಿ ಬಂತು. ಬಟ್ ನಮ್ಮ ಯಜಮಾನರು, ನಾವು ಇದ್ದಿದ್ದು ಆ ಮನೆ ಯಾಕೆ ಬಿಡಬೇಕಾಗಿತ್ತು ಅಂದರೆ, ದ ಓನರ್ ಶಿ ವಾಸ್ ಕಮಿಂಗ್ ಬ್ಯಾಕ್, ಸೊ ವಿ ಹ್ಯಾಡ್ ಟು ಲೀವ್ ದಟ್ ಹೌಸ್. ಅಲ್ಲಿಂದ RT ನಗರ್ ಹೋಗಿದ್ವಿ. RT ನಗರಲ್ಲಿ ದಟ್ ವಾಸ್ ಅ ಮುಸ್ಲಿಮ್ಸ್ ಹೌಸ್. ಆ್ಯಂಡ್ ಅವ್ರ ಮಗ ಅಲ್ಲಿಂದ ಬಂದುಬಿಡ್ತಾ ಇದ್ದಾರೆ ಅಂತ, ನೀವು ಯು ಕ್ಯಾನ್ ಸ್ಟೇ ಆಸ್ ಲಾಂಗ್ ಆಸ್ ಯು ಲೈಕ್ ಅಂತ ಹೇಳಿದವರು 1 ವರ್ಷಕ್ಕೆ ನಾವು ಖಾಲಿ ಮಾಡಬೇಕು ಅಂದರು. ಸೊ ಅಲ್ಲೂ ನಾವು ಅವಸರದಲ್ಲೇ ನಾವು ಖಾಲಿ ಮಾಡಿಬಿಟ್ವಿ. ಸೊ ಅಲ್ಲಿಂದ ಎಲ್ಲಿಗೆ ಬರೋದು ಅಂದಾಗ, ಮಲ್ಲೇಶ್ವರಮಲ್ಲಿ 10th ಕ್ರಾಸಲ್ಲಿ ಜಸ್ಟ್ ಇನ್ ಫ್ರಂಟ್ ಆಫ್ ಸರೋಜಾದೇವಿಸ್ ಹೌಸನ್ನು ಇದರಲ್ಲಿ ಅಲ್ಲಿ ಒಂದು ಫ್ಲ್ಯಾಟ್ ನಮಗೆ ಸಿಕ್ತು. ನಮ್ಮಮ್ಮ ಎಲ್ಲರೂ ಬಂದರು ಅಲ್ಲಿಗೆ. ಸೊ ಅಮ್ಮ ವಾಸ್ ಅಟ್ ದಟ್ ಟೈಮ್ ಶಿ ವಾಸ್ ಕ್ವೈಟ್ ಓಲ್ಡ್, ನೋ, ಮೈ ಮದರ್. ಶಿ ವಾಸ್ ಗ್ರೇಟ್ ವೀಣಾ ವಿದೂಷಿ. ಮೈ ಮದರ್ ಮಲ್ಲೇಶ್ವರಮಲ್ಲೇ ಇದ್ದು ರಾಗಸುಧಾ ಅಂತ ಸ್ಕೂಲ್ ನಡೆಸ್ತಾಯಿದ್ರು. ಅವರಿಗೆ ತುಂಬ ಸ್ಟೂಡೆಂಟ್ಸ್ ಎಲ್ಲ ಇದ್ದರು. ಆವಾಗ TV ಇರಲಿಲ್ಲ. ಮೋಸ್ಟ್ ಆಫ್ ದ ರೇಡಿಯೋ ಆರ್ಟಿಸ್ಟ್ ವಿಲ್ ಬಿ ಅಮ್ಮ ಸ್ಟೂಡೆಂಟ್ಸ್, ಆ ಥರ ಇದ್ದರು ಅಮ್ಮ. ಸೊ ಅಲ್ಲಿ ಆವಾಗ ಅಮ್ಮನೂ ನಮ್ಮ ಜೊತೆ ಬಂದುಬಿಟ್ಟಿದ್ರು. ಸೊ ನಮ್ಮಿದ್ದಾಗ RT ನಗರ್ ಬಂದ್ವಿ. RT ನಗರಲ್ಲಿದ್ದಾಗ ಅಮ್ಮ ಹೇಳಿದರು, ಮಲ್ಲೇಶ್ವರಂ ಬಿಟ್ಟು ನೀನು ಆ ಕಡೆ ಹೋದರೆ ನಾನು ಬದುಕಲ್ಲ ಅಂದರು. ಅದು ಯಾಕಾದರೂ ಹಂಗೆ ಹೇಳಿದ್ರು. RT ನಗರ್ ಹೋದಾಗ ಅಮ್ಮ ಪಾಸ್ಟ್ ಅವೇ. ಸೊ ಈ ಥರ ಒಂದೊಂದಾಗಿ ಸೊ ಅಮ್ಮ ವಾಸ್ ಅ ಗ್ರೇಟ್, ನಮಗೆ ತುಂಬ, ಶಿ ವಾಸ್ ಅ ಗ್ರೇಟ್ ಪರ್ಸನ್, ಐ ಟೆಲ್ ಯು. ನಾನು ಅಮ್ಮನಿಗೆ ಹೋಗಿ, ಅಮ್ಮ ಇದು ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ ಅಂತ ಕೊಟ್ಟರೆ, ಅದನ್ನು ಅವರು ನಮ್ಗಳ ಹೆಸರಲ್ಲಿ ಇದರಲ್ಲಿ ಬ್ಯಾಂಕಲ್ಲಿ ಹಾಕೋದು. ಸೊ ವೆನ್ ಶಿ ವೆಂಟ್, ನಮ್ಮೆಲ್ಲರಿಗೂ ಒಬ್ಬೊಬ್ರಿಗೂ 4 lakhs ಕೊಟ್ಟರು ಅಂತ ನೋಡಿ. ಅವರು ಏನೂ ಖರ್ಚು ಮಾಡಿಕೊಂಡಿಲ್ಲ, ಕೊಟ್ಟಿದ್ದೆಲ್ಲ ನಮ್ಗಳಿಗೆ ವಾಪಸ್ ಕೊಟ್ಟರು ಅಮ್ಮ. ಸೊ ಆ ಥರ ಇವತ್ತಿಗೂ ದೇರ್ ಇಸ್ ನೋ ಒನ್ ಟು. ನಮ್ಮ ಅಮ್ಮನಷ್ಟು ಯಾರೂ ಇಲ್ಲ. ಅದೇನೆ ಈಗಲೂ ನಾನು ಅವನಿಗೆ ಹೇಳ್ತೀನಿ, ನಮ್ಮ ಅಮ್ಮನ ಫೋಟೋ ತಂದು ಕೊಡೋ ಅಂದರೆ ಅವ್ನು ಕೊಡೋದೇ ಇಲ್ಲ. ಅವನು ನೋಡಿ, ಅವನು ಇಟ್ಕೊಂಡು ತುಂಬ ತೊಂದರೆ ಕೊಡ್ತಾನೆ ಅವನು. ಅದು ನಿಮ್ಮ ಮಗ ಇದ್ದಾನಲ್ಲ, ಐ ಡೋಂಟ್ ನೋ ವೈ ಹಿ ಈಸ್ ಬಿಹೇವಿಂಗ್ ಲೈಕ್ ದ್ಯಾಟ್. ಒಂದಾನೊಂದು ಕಾಲದಲ್ಲಿ ಇವರು 4 ಜನಕ್ಕೂ ನಾನೇ ಆಂಟಿ 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 ಅಂತ ನನ್ನ ಹಿಂದೆನೇ ಇರೋರು. ಹಾಗಿದ್ದವರು ಇವಾಗೆಲ್ಲ ದೊಡ್ಡವರು ಆದಮೇಲೆ ಒಬ್ಬೊಬ್ಬರು ಅಂದರೆ ಬಾಕಿ ಇಲ್ಲೇ ಗರ್ಲ್ಸ್ ಎಲ್ಲ ಅವರೆಲ್ಲ ಹೋದರು ಮದುವೆ ಮಾಡಿಕೊಂಡು. ಇವನೊಬ್ಬ ಮಾತ್ರ ಯಾಕೆ ಹಿಂಗೆ ಬಿಹೇವ್ ಮಾಡ್ತಾನೆ ಅಂತ ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಮೈ ಬ್ಯಾಡ್ ಲಕ್.